ನೀವು ಸ್ಪರ್ಧೆ ಮಾಡಲೇಬೇಕು ಅಂತ ಮಾಡ್ತಾ ಇರೋದಾ ಅಥವಾ ಕಾಂಗ್ರೆಸ್ಗೆ ಪಾಠ ಕಲಿಸಬೇಕು ಅಂತ ಮಾಡ್ತಾ ಇರೋದಾ? ಸರ್, ಕಾಂಗ್ರೆಸ್ಗೆ ಪಾಠ ದಕ್ಷಿಣದ ಜನರು ಮತದಾರರು ಕಲಿಸ್ತಾರೆ. SDP ಕಲಿಸೋ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ಸಿನ ಕುಟುಂಬ ರಾಜಕಾರಣ, ಕಾಂಗ್ರೆಸ್ಸಿನ ಸಾಮಾಜಿಕ ಅನ್ಯಾಯ, ಕಾಂಗ್ರೆಸ್ಸಿನ ದುರಾಡಳಿತ, ಕಾಂಗ್ರೆಸ್ಸಿನ ಫೇಲ್ಯೂರ್ಗಳೇನಿದೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನರು ಚೆನ್ನಾಗಿ ಮನವರಿಕೆ ಮಾಡ್ಕೊಂಡಿದ್ದಾರೆ. ಅವರೇ ಸೋಲಿಸ್ತಾರೆ. ಯಾಕೆ ಅನ್ಯಾಯ ಅಂತ ಹೇಳ್ತೀರಿ? ನಟರಾಜ್ ಗೌಡ ಅವರು ಈಗಾಗಲೇ ಮಾತಾಡಿದ್ದನ್ನು ನೋಡಿದ್ರಿ ನೀವು. ನಾವೇ ನಮ್ಮ ಪಾರ್ಟಿಯಲ್ಲೇ ಹೈಯೆಸ್ಟ್ ಮುಸಲ್ಮಾನ MLAಗಳಿರೋದು, ರಾಜ್ಯಸಭಾ ಮೆಂಬರ್ಸ್ ಇರೋದು, MLCಗಳಿರೋದು, ನಿಗಮ ಮಂಡಳಿಯಲ್ಲಿ ಅವಕಾಶ ಕೊಟ್ಟಿರೋದು ನಾವೇ. ಅನ್ಯಾಯ ಹೆಂಗಾಗುತ್ತೆ ಸರ್? ಕಾಂಗ್ರೆಸ್ ಪಕ್ಷ ಹುಟ್ಟಿದಾಗಿನಿಂದ ಅಲ್ಪಸಂಖ್ಯಾತ ಮತಗಳನ್ನ ಪಡೆದಿದೆ ಹೊರತು ಅವರಿಗೆ ಅವರ ರಿಪ್ರೆಸೆಂಟೇಷನ್ ಅನ್ನ ಎಂದೂ ಕೊಡ್ಲಿಲ್ಲ. 9 ಜನ MLAಗಳಲ್ಲ. ಕರ್ನಾಟಕದಲ್ಲಿ 1,10,00,000 ಇರುವಂತ ಮುಸಲ್ಮಾನ್ ಪಾಪ್ಯುಲೇಷನ್ಗೆ ಕನಿಷ್ಠ 40 MLAಗಳು ಇರಬೇಕಾಗಿತ್ತು. ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಎನ್ಮಾಸ್ ಆಗಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿದಂತ ಮುಸಲ್ಮಾನರಿಗೆ ಕೊಟ್ಟಿದ್ದು ಚಂಬು ಕಾಂಗ್ರೆಸ್. 2B ರಿಸರ್ವೇಶನ್ 2.5-3 ವರ್ಷ ಆಯ್ತು. ಇವರು ಭರವಸೆ ಕೊಟ್ಟಿದ್ರು ಅಲ್ಪಸಂಖ್ಯಾತರ ಅಭಿವೃದ್ಧಿ ಬಗ್ಗೆ ಇವರಿಗೆ ಕನಿಷ್ಠ ಕಾಳಜಿ ಇದ್ದಿದ್ರೆ 2B ರಿಸರ್ವೇಶನ್ ರಿಸ್ಟೋರ್ ಮಾಡಬೇಕಾಗಿತ್ತು. ಈಗ ಅಪ್ಸರ್ ಅವರೇ, ಈ ಲಾಜಿಕ್ ಅಲ್ಲೇ ನಾವು ಮಾತನಾಡೋದು ಅಂತಾದ್ರೆ ಈಗ ಜನಸಂಖ್ಯೆಯ ಆಧಾರದಲ್ಲಿ ಟಿಕೆಟ್ ಕೊಡಬೇಕು ಅನ್ನುವಂತ ಲಾಜಿಕ್ ಅಲ್ಲೇ ಮಾತನಾಡಬೇಕು ಅಂತಾದ್ರೆ ದಾವಣಗೆರೆಯಲ್ಲಿ ಮುಸ್ಲಿಂ ವೋಟ್ ಇರೋದು 35%, 65% ಹಿಂದೂ ವೋಟ್ ಇದೆ. ಜನಸಂಖ್ಯೆ ಆಧಾರದಲ್ಲಿ ಹಿಂದೂಗಳಿಗೆ ಟಿಕೆಟ್ ಕೊಡಬೇಕಲ್ಲ ಸರ್? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ ಮುಸಲ್ಮಾನರ ಬಗ್ಗೆ ಮಾತಾಡಬೇಡಿ. ಇಲ್ಲಿ 29,000 ದಲಿತರಿದ್ದಾರೆ, ಇಲ್ಲಿ 5,000 ಕ್ರಿಶ್ಚಿಯನ್ರಿದ್ದಾರೆ. ದಲಿತರು ಹಿಂದೂಗಳೇ ತಾನೆ. ಶಾಮನೂರು ಕುಟುಂಬದವರಿಗೆ ಮಿನಿಸ್ಟರ್ ಬೇಕು, ಬೇಕು. 35% 75ರಿಂದ 80,000 ವೋಟು ಮುಸಲ್ಮಾನರದಿದೆ ಅಂದ ತಕ್ಷಣ, ಅಪ್ಸರ್ ಅವರೇ, 75ರಿಂದ 80,000 ವೋಟು ಮುಸಲ್ಮಾನರು ಇದೆ ಅಂದ ತಕ್ಷಣ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅಂತಾದ್ರೆ 1.5 ಲಕ್ಷಕ್ಕೂ ಅಧಿಕ ವೋಟು ಹಿಂದೂಗಳದಿದೆಯಲ್ಲ. ಅಲ್ಲ, ಹಿಂದೂಗಳದು 80 ಏನು ನೀವು ಹೇಳ್ತಾ ಇದ್ದೀರಾ ಅದಲ್ಲ. ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಸಮುದಾಯ ಜನಸಂಖ್ಯೆ ಇರುವಂತಹ ಸಮುದಾಯ ಅಲ್ಪಸಂಖ್ಯಾತ ಸಮುದಾಯ. ಆ ಹಿಂದೂಗಳಲ್ಲಿ ಎಲ್ಲರೂ ಒಂದೇ ಹಿಂದೂಗಳನ್ನು ವಿಭಜನೆ ಮಾಡ್ತೀರಿ, ಮುಸಲ್ಮಾನರು ಒಂದೇ ಅಂತ ಹೇಳಿದ್ರೆ ಏನ್ ಲಾಜಿಕ್ ಅದು? ಹಿಂದೂಗಳನ್ನು ವಿಭಜನೆ ಮಾಡ್ತೀರಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಲಿಂಗಾಯತರು, ಇನ್ನೊಂದು ಮತ್ತೊಂದು ಅಂತ. ಮುಸಲ್ಮಾನರು ಒಂದೇ ಅಂತ ಹೆಂಗ್ ಹೇಳ್ತೀರಿ? 90,000 ದಲಿತರಿದ್ದಾರೆ. ಅಹಿಂದ ವರ್ಗದಿಂದ ಯಾರು ಅಭ್ಯರ್ಥಿ ಇಲ್ವಾ? ಹಾಗಾದ್ರೆ ದಕ್ಷಿಣ ಕ್ಷೇತ್ರದಲ್ಲಿ ಯಾರು ಇಲ್ವಾ? ಒಂದೇ ಕುಟುಂಬದವರೇ ಇದು ರಾಜ್ಯ ಆಡಲ್ಬೇಕಂತೇಳಿ ಏನಾದ್ರೂ ಅಘೋಷಿತ ಕಾನೂನು ಇದೆಯಾ? ಹಾಗಾದ್ರೆ ದಾವಣಗೆರೆಯನ್ನ ಶಾಮನ್ಗೆರೆ ಅಂತೇಳಿ ನಾಮಕರಣ ಮಾಡ್ಬಿಡ್ಲಿ. ಹಾಗಾದ್ರೆ ದಾವಣಗೆರೆಯನ್ನ ಶಾಮನ್ಗೆರೆ ಅಂತೇಳಿ ನಾಮಕರಣ ಮಾಡ್ಬಿಡ್ಲಿ. 35 ವರ್ಷದಿಂದ ಇವ್ರನ್ನ ಗೆಲ್ಲಿಸ್ಕೊಂಡು ಬಂದ್ರು. ಹಿರಿಯರಾದಂತಹ ಶಾಮನೂರವರು ಭರವಸೆ ಕೊಟ್ಟಿದ್ರು ಅಲ್ಪಸಂಖ್ಯಾತ ಸಮುದಾಯಕ್ಕೆ. ನನ್ನ ಕೊನೆಯ ಚುನಾವಣೆ ಇದು, ಮುಂದಿನ ಚುನಾವಣೆಯಲ್ಲಿ ನಾವು ಅಲ್ಪಸಂಖ್ಯಾತ ಸಮುದಾಯದವರಿಗೆ ನಾವು ಟಿಕೆಟ್ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರಲ್ಲ, ಇವತ್ತೆಲ್ಲೋಯ್ತಾ ಭರವಸೆ? ಎಸ್ ಅಪ್ಸರ್ ಅವರೇ, ಹಾಗೆ ಇರಿ. ನಿಮ್ ಜೊತೆಗೆ ಮತ್ತೊಬ್ರು ಪಕ್ಷೇತರ ಅಭ್ಯರ್ಥಿಗೆ ಜಾಯಿನ್ ಆದ್ರು ನಮ್ಮ ಜೊತೆಗೆ, ಮನ್ಸೂರ್ ಅಲಿ ಅವರು. ಮನ್ಸೂರ್ ಅಲಿ ಅವರೇ ನಮಸ್ಕಾರ. ಮನ್ಸೂರ್ ಅಲಿ ಅವರೇ ನಮಸ್ಕಾರ. ಧ್ವನಿ ಸ್ಪಷ್ಟ ಆಗ್ತಾ ಇಲ್ಲ. ನಾನು ಗೋವಿಂದರಾಜ್ ಅವರೇ, ತಾವು ಯಾವ ರೀತಿ ನೋಡ್ತೀರಿ ಇದನ್ನ? ತಮಗೆ ಅವಕಾಶ ಸೃಷ್ಟಿಯಾಗಿದೆ ಅಂತನೋ ಏನಂತ ಭಾವಿಸ್ತೀರಿ ಇದನ್ನ? ಸರ್, ನಮಗೆ ಇದು ಅವಕಾಶ ಅಂತ ನಾವು ಯಾವತ್ತೂ ಹೇಳಿಲ್ಲ. ಚುನಾವಣೆಗಳು ಬಂದಾಗ ಚುನಾವಣೆನ ನಾವು ಒಂದು ಸ್ಪರ್ಧೆಯಾಗಿ ತಗೊಂಡು ಹೋರಾಟ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಏನು ಕಳೆದ ಬಾರಿನೂ ಕೂಡ ನಮಗೆ ಏನು ಅಲ್ಲಿನ ಮತದಾರರು ಅವಕಾಶ ಮಾಡಿಕೊಟ್ಟಿದ್ರು, ಸುಮಾರು 50,000ಕ್ಕಿಂತ ಹೆಚ್ಚಿನದಾಗಿ ಮತವನ್ನು ಕೊಟ್ಟಿದ್ರು. ಇವತ್ತಿನ ಕಾಂಗ್ರೆಸ್ಸಿನ ಒಂದು ದುರಾಡಳಿತ ಮತ್ತು ಈ ರಾಜ್ಯದ ಅಭಿವೃದ್ಧಿ ಕಾರಣದಲ್ಲೇ ಇವತ್ತೆಲ್ಲ ಒಂದು ಕಡೆ ಅವರ ಒಂದು ಕುರ್ಚಿಯ ಹಿತಾಸಕ್ತಿಗಾಗಿ ಹೋರಾಟ ಮಾಡ್ಕೊಂಡು ಕಾಂಗ್ರೆಸ್ಸರು ಏನು ಒಂದು ಆಡಳಿತದಿಂದ ಜನರು ಬೇಸತ್ತಿರ್ತಕ್ಕಂಥದ್ದು, ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಜನನೇ ಯಾಕಪ್ಪ ಈ ಕಾಂಗ್ರೆಸ್ ಸರ್ಕಾರ ಬಂದು ಈ ಕಾಂಗ್ರೆಸ್ಸಿನ ಓಟೇ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ಚಿಂತನೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬೈ ಎಲೆಕ್ಷನ್ ಬಂದಿದೆ ಸರ್. ಈ ಬೈ ಎಲೆಕ್ಷನ್ ಅಲ್ಲಿ ಗೊತ್ತಾಗುತ್ತೆ ಕಾಂಗ್ರೆಸ್ಸಿನ ದುರಾಡಳಿತ ಎಷ್ಟಿದೆ ರಾಜ್ಯದ ಜನತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.